ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತೆರೆದುಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತೆರೆಯಬಹುದಾದರೂ ವರಬಲವನ್ನು ತರಿದ್ದಾಳೆ. ಕಳರ ಬಳಿಗೆ ಇದು ಗೆಲುವಡಿಯದು ಅಸಾಧ್ಯ. ಶಕ್ತಿಯಿಂದಾಗದಿದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಮೋಹದ ಬಲವೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲೇ ಕೆಳಗಿದ್ದೆ ಹೃದ್ಘೋಷ ಸಂಭವೆಯಾದೆ. ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕೆ ಎನ್ನುವಂತಹ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರು. ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಖಳರ ಆಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳ ಕದಂಬವನ್ನು ವಧಿಸಲು ಸುಖವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನ್ನ ಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಬರದಿಂದಲೇ ಕನಕದ ಉಯ್ಯಾಲವನ್ನು ಎಳೆದು ಬರುತ್ತಾ ಇದೆಯಲ್ಲ. ಸನ್ಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳ್ಳರನ್ನು ನನ್ನತ್ತ ಆಕರ್ಷಣೆ ಮಾಡಿಸಬೇಕು ಅಂತಾಗಲಿ